ವೆಲ್ಕಮ್ ಬ್ಯಾಕ್ ಟು ಉಷಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಎಲ್ಲರೂ ತಮ್ಮನ್ನ ನೋಡಿದ್ದೀರ, ಯಾವ ರೀತಿ ಡೈಲಿ 1000 ವ್ಯೂಸ್ನ ಪಡ್ಕೊಳೋದು ಅಂತ. ಸೊ ನಿಮಗೆ ಡೈಲಿ 1000 ವ್ಯೂಸ್ನ ಪಡ್ಕೋಬೇಕಾದ್ರೆ ಫಸ್ಟು ನೀವು ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಪಕ್ಕ ನಿಮ್ಗೆ ಬಂದೇ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಪಕ್ಕ ಬಂದೇ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಫಸ್ಟ್ ನಾನು ಒಂದು ಚಾನಲ್ನ ಡೀಟೇಲ್ಸ್ ಹೇಳ್ತೀನಿ. ನನ್ನ ಚಾನಲ್ ಸ್ಟಾರ್ಟ್ ಆಗಿದ್ದು ಬಂದು ಮಾರ್ಚ್ 7 ನಂದು ಚಾನಲ್ ಸ್ಟಾರ್ಟ್ ಆಗಿದೆ. ನನಗೆ ಈಗ ಆಲ್ರೆಡಿ ಸೊ ನನಗೆ ಡೈಲಿ 1000 ವ್ಯೂಸ್ ಬರ್ತದೆ. ಬೇಕಾದರೆ ನನಗೆ ನಾನು ಪ್ರೂಫ್ ಕೂಡ ನೋಡಿಸ್ತೀನಿ ಆಯಿತಾ. ಸೊ ನಿಮಗೆ 1000 ವ್ಯೂಸ್ ಡೈಲಿ ಬರಬೇಕಂದ್ರೆ ಈ ಒಂದು 6 ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಬರುತ್ತೆ ಅಂತ. ಫಸ್ಟ್ ಏನಾಗಿರಬೇಕು, ಕೂಲಾಗಿರ್ಬೇಕು ನೀವು ಆಯಿತಾ. ಸೊ ಕೂಲಾಗಿ ಏನಕ್ಕೆ ಇರಬೇಕಂದ್ರೆ, ಇವಾಗ ನಾನು ಕೂಡ ಹೊಸ ಯೂಟ್ಯೂಬರು ಆಯಿತಾ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿರೋ, ಸೊ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಆದರೆ ನಿಮಗೆ ಕರೆಕ್ಟಾಗಿ ವ್ಯೂಸೇ ಬರೋಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಬರೋಲ್ಲ. ಸೊ ಅವಾಗ ಏನು ಮಾಡ್ತೀರಾ, ನಿಮಗೆ ಬಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿಬಿಡ್ತೀರಾ, ಇಲ್ಲಾಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಇಲ್ಲ. ಸೊ ನೀವು ಈ ಥರ ಮಾಡಬಾರ್ದು ಆಯಿತಾ. ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಕ್ಲಿಕ್ ಆಗುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡಿಂಗ್ ಮಾಡಬೇಕು, ವೀಡಿಯೋಸ್ ಅಥವಾ ಶಾರ್ಟ್ಸ್ ಆಗಲಿ ಆಯಿತಾ. ಇದನ್ನು ನೀವು ಪಕ್ಕ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಬಂದರೆ, ನೀವು ದಿವಸ 3 ಅಥವಾ 4 ವೀಡಿಯೋಸ್ ಅಥವಾ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು ಆಯಿತಾ. ನೀವು ಇದನ್ನು ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗುತ್ತೆ ಆಯಿತಾ. ಎಲ್ಲ ವೀಡಿಯೋಸ್ಗೂ ಆ್ಯಾವ್ರೇಜ್ ವ್ಯೂಸ್ ಬರೋಕ್ಕಾಗುತ್ತೆ. ಫಸ್ಟು 100 ಬರುತ್ತೆ, ಆಮೇಲೆ 1000 ಬರುತ್ತೆ, ಆಮೇಲೆ ಲ್ಯಾಕ್ ಕೂಡ ಹೋಗುತ್ತೆ ಆಯಿತಾ. ಬೇಕು ಮತ್ತು ಇದರಿಂದ ಇನ್ನೊಂದು ಏನು ಉಪಯೋಗ ಅಂದರೆ, ನೀವು ಅಥವಾ ನಿಮಗೇನಾದರೂ ಬ್ಯುಸಿ ಇದ್ವು, ಅದು ನಿಮಗೇನೋ ಹುಷಾರಿಲ್ಲ, ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅಂಥ ಟೈಮಲ್ಲಿ ನೀವೇನು ಈ 3-4 ವೀಡಿಯೋಸ್ ಅಪ್ಲೋಡ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಅದೊಂದು ಕ್ಲಿಕ್ ಆಗಿ ಓಡ್ತಾ ಇರುತ್ತೆ. ಸೊ ಆವಾಗ ನಿಮ್ಮ ವಾಚ್ ಟೈಮ್ ಅವರು ಕೂಡ ಏನೂ ಕಮ್ಮಿ ಇರಲಿಲ್ಲ ಆಯಿತಾ. ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಆಯಿತಾ. ಡಿವೇಟ್ ಆಗಬಾರ್ದು. ಸೊ ಕೆಲವರು ಒಂದು ಯೂಟ್ಯೂಬರ್ಸ್ ಹೇಳ್ತಾರೆ, ಈ ವಿಡಿಯೋ ಮಾಡಿ, ಆ ವಿಡಿಯೋ ಮಾಡಿ ಜಾಸ್ತಿ ವ್ಯೂಸ್ ಬರುತ್ತೆ ಅದೆಲ್ಲ. ಯಾವುದಾದ್ರೂ ಒಂದು ವಿಡಿಯೋ ಅಥವಾ 2 ಥರದ ಒಂದು ವೀಡಿಯೋನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವಾಗ ನನ್ನ ಚಾನಲ್ ನೀವು ನೋಡ್ಬೋದು, ಒಂದು ಸೆಲೆಬ್ರಿಟಿದು ಕಾನ್ಸಂಟ್ರೇಟ್ ಮಾಡಬೇಕು ಆಯಿತಾ. ಇವಾಗ ಕೆಲವರು ಏನು ಮಾಡ್ತಾರೆ ಅಂದರೆ, ಸ್ಪೋರ್ಟ್ಸ್ದಾಗ್ತಾರೆ, ಮತ್ತು ಕಾಮಿಡಿದಾಗ್ತಾರೆ, ಸೆಲೆಬ್ರಿಟೀಸ್ದಾಗ್ತಾರೆ. ಸೊ ಈ ಥರ ನೀವು ಈ ಥರ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸು, ಅದು ಕರೆಕ್ಟಾಗಿ ಆಡಿಯನ್ಸ್ಗೆ ರೀಚ್ ಆಗೋಲ್ಲ. ಸೊ ನೀವು 1 ಮೇಲೆ ಅಥವಾ 2 ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ರೀಚ್ ಆಗುತ್ತೆ ಮತ್ತು ನೀವು ಬೇಕಾದರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ, ಕೆಲವರು ಎಲ್ಲರೂ ಅಷ್ಟೇ 2 ಮೇಲೆ ಅಥವಾ 1 ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಹೋಗ್ತಾರೆ ಆಯಿತಾ. ಡೋಂಟ್ ಡಿಸ್ಟರ್ಬ್ ಆಗಬಾರ್ದು, ಅಂದರೆ ವ್ಯೂಸೇ ಬಂದ ಡಿಸ್ಟರ್ಬ್ ಆಗಬಾರ್ದು ಜಾಸ್ತಿ ಆಯಿತಾ. ಸೊ ಬಂದೇ ಬರುತ್ತೆ, ಎಲ್ರಿಗೂ ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ. ಸೊ ಟೆನ್ಷನ್ ತೊಗೊಬಾರ್ದು. ಡೋಂಟ್ ಥಿಂಕ್ ಸೋ ಮಚ್. ಥಿಂಕ್ ಮಾಡಿಕೊಂಡೇ ಇರಬೇಡಿ. ರಾತ್ರಿ ಎಲ್ಲ ನಂಗೆ ವ್ಯೂಸ್ ಬರ್ತಾರೆ, ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಥಿಂಕ್ ಮಾಡಿಕೊಂಡೇ ಇರಬೇಡಿ. ಸೊ ಎಲ್ಲರಿಗೂ ಒಂದು ದಿವಸ ಕಾಲ ಬಂದೇ ಬರುತ್ತೆ ಆಯಿತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆಯಿತಾ.